ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಇಂದಿನ ರಾಮಾವತಾರದ ಕಾರ್ಯಕ್ರಮದಲ್ಲಿ ಸೀತಾ ಕಲ್ಯಾಣದ ಘಟ್ಟವನ್ನು ನಾವು ಅನುಭವಿಸುವ ಪ್ರಯತ್ನಿಸೋಣ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ಅಹಲ್ಯೆಯ ಉದ್ಧಾರ ಕಾರ್ಯವನ್ನು ನಾವು ರಾಮನ ಮಾಡಿದ ವಿಚಾರವಾಗಿ ತಿಳ್ಕೊಂಡಿದ್ದೆವು. ಅಲ್ಲಿಗೆ ಜನಕ ಮಹಾರಾಜನ ಮಂತ್ರಿಯಾದ ಶತಾನಂದ, ಅಹಲ್ಯ ಗೌತಮರ ಪುತ್ರರೂ ಕೂಡ ಅವರು ವಿಶ್ವಾಮಿತ್ರನನ್ನು ಆಹ್ವಾನಿಸೋದಕ್ಕೆ ಅವರ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿಂದ ಆಹ್ವಾನಿತರಾದ ವಿಶ್ವಾಮಿತ್ರರು ಜನಕರಾಯನ ಆಸ್ಥಾನ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಬಂದ ವಿಶ್ವಾಮಿತ್ರರಿಗೆ ಅರ್ಘ್ಯ ಪಾದ್ಯ ಆಚಮನೀಯಗಳನ್ನು ಕೊಟ್ಟು ಬಹಳ ಕುತೂಹಲದಿಂದ ಜನಕ ಮಹಾರಾಜ ವಿಶ್ವಾಮಿತ್ರರಲ್ಲಿ ಕೇಳ್ತಾನೆ, ಈ ಅದ್ಭುತ ಸುರದ್ರೂಪಿಗಳಾಗಿರತಕ್ಕಂತಹ ಈ ಅಣ್ಣ ತಮ್ಮಂದಿರು ಯಾರು? ಇಂಥ ಅನುಪಮವಾದ ಸೌಂದರ್ಯ, ದೇವತೆಗಳ ಪುತ್ರರೋ ಎನ್ನುವಂತೆ ಇರತಕ್ಕಂಥ ಇವರು ಯಾರು ಅನ್ನೋ ಒಂದು ಕುತೂಹಲ ಅವನಲ್ಲಿ ಹುಟ್ಟುತ್ತೆ. ಶತಾನಂದನಲ್ಲಿ ಬಹುಶಃ ಕೇಳಿದ್ದರೂ ಕೂಡ ಅಹಲ್ಯೆಯ ಉದ್ಧಾರವನ್ನು ಮಾಡಿದ್ದಾರೆ ಇವರು ಅಂತ. ಇವರು ಯಾರು ಅನ್ನತಕ್ಕಂಥ ಕುತೂಹಲ ಅವನಲ್ಲಿ ಹುಟ್ಟಿದಾಗ ವಿಶ್ವಾಮಿತ್ರನನ್ನು ಪ್ರಶ್ನೆ ಮಾಡ್ತಾರೆ. ಏನಪ್ಪ ಪ್ರಶ್ನೆ ಮಾಡ್ತಾರೆ ಅಂದರೆ, ಇಮೌ ಕುಮಾರೌ ಭದ್ರಂತೆ ದೇವತುಲ್ಯ ಪರಾಕ್ರಮೌ ಗಜಸಿಂಹಗತಿರ್ವೀರೌ ಶಾರ್ದೂಲ ವೃಷಭೋಪಮೌ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗತೋಣೀಧನುರ್ಧರೌ ಅಶ್ವಿನಾಹಮಿವ ರೂಪೇಣ ಸಮುಪಸ್ಥಿತ ಯೌವನೌ ಕಥಂ ಪದ್ಭ್ಯಾಮಿಹ ಪ್ರಾಪ್ತೌ ಕಿಮರ್ಥಂ ಕಸ್ಯ ವಾ ಮುನೇ. ಎಲೈ ಮುನಿಯೇ, ಇಮೌ ಕುಮಾರೌ ಭದ್ರಂತೆ ದೇವತುಲ್ಯ ಪರಾಕ್ರಮೌ, ದೇವರಿಗೆ ಸಮಾನವಾದಂತಹ, ದೇವತೆಗಳಿಗೆ ಸಮಾನವಾದಂತಹ ಪರಾಕ್ರಮವಿರತಕ್ಕಂತಹ ಈ ಕುಮಾರರು ಯಾರು ಇವರು? ಗಜಸಿಂಹಗತಿರ್ವೀರೌ, ಆನೆ ಸಿಂಹಗಳಿಗೆ ಹೋಲತಕ್ಕಂತಹ ಒಂದು ಗಜಗಾಂಭೀರ್ಯ, ಒಂದು ಸಿಂಹದ ಗಾಂಭೀರ್ಯ, ಎರಡೂ ಒಂದನ್ನು ಒಂದು ದ್ವೇಷಿಸತಕ್ಕಂಥ ಪ್ರಾಣಿಗಳಾದರೂ ಕೂಡ ಆ ಎರಡೂ ಗುಣಗಳ ಸಾಮರಸ್ಯವನ್ನು, ಎರಡೂ ಗುಣಗಳನ್ನು ತಾನು ಹೊಂದಿ ಆದರೂ ಕೂಡ ಸಮಾಧಾನವಾಗಿ ಇರುವ ಶಕ್ತಿ ಇರತಕ್ಕಂತಹ ಆ ಪರಮಾತ್ಮ ಸ್ವರೂಪನಾದಂತಹ ಈ ಕುಮಾರರು ಯಾರು? ಶಾರ್ದೂಲ ವೃಷಭೋಪಮೌ, ಒಂದು ಶಾರ್ದೂಲಕ್ಕೂ ಒಂದು ವೃಷಭಕ್ಕೂ, ಒಂದು ವೃಷಭ ಅಂದರೆ ಎತ್ತು, ಒಂದು ಹಸುವಿಗೂ ಮತ್ತು ಒಂದು ಹುಲಿಗೂ ಎರಡನ್ನೂ ಕೂಡ ಸೇರಿಸ್ತಾರೆ. ಒಂದು ಎತ್ತಿನ ಗಾಂಭೀರ್ಯ, ಒಂದು ಹುಲಿಯ ಗಾಂಭೀರ್ಯ. ಹುಲಿ ವನದ ರಾಜ, ಹಿಂಸೆಗೆ ಅದರ ಮುಂದೆ ಯಾವುದೂ ನಿಲ್ಲೋದಿಲ್ಲ, ಒಂದಕ್ಕೊಂದು ದ್ವೇಷಿಗಳು. ಆದರೂ ಕೂಡ ಇಂಥ ಎರಡೂ ಪ್ರಾಣಿಗಳ ಗಾಂಭೀರ್ಯವನ್ನು ಹೊಂದಿರತಕ್ಕಂತಹ, ಎರಡೂ ಗುಣಗಳನ್ನು ಸಮತೋಲನ ಮಾಡತಕ್ಕಂತಹ ಶಕ್ತಿ ಇರುವಂತಹ ಈ ಯುವಕರು ಯಾರು? ಪದ್ಮಪತ್ರ ವಿಶಾಲಾಕ್ಷೌ, ಖಡ್ಗವನ್ನು ಇಟ್ಟಿರ್ತಕ್ಕಂಥವರು ಪದ್ಮಪತ್ರ ವಿಶಾಲಾಕ್ಷೌ, ಕಮಲ ನಯನರು, ಕಮಲದಂತೆ ಕಣ್ಣುಳ್ಳವರು. ಅಶ್ವಿನಾವಿವ ರೂಪೇಣ, ಅಶ್ವಿನಿ ಕುಮಾರರಂತೆ ನವಯೌವನವನ್ನು ಹೊಂದಿರತಕ್ಕಂತಹ ಈ ಕುಮಾರರು ಯಾರು? ಕಥಂ ಪದ್ಭ್ಯಾಮಿಹ ಪ್ರಾಪ್ತೌ ಕಿಮರ್ಥಂ ಕಸ್ಯ ವಾ ಮುನೇ. ಯಾವ ರೀತಿ ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಬಂದರು ಅವರು ಅಂತಾರೆ. ಅಂದರೆ ಸಾಮಾನ್ಯವಾಗಿ ಅವರು ದೇವತಾ ತುಲ್ಯ, ದೇವತೆಗಳಿಗೆ ಹೋಲಿಸಿ ಆಯಿತು ಅವನ್ನ. ಆ ಹೋಲಿಸಿದಂಥ ಈ ದೇವತೆಗಳಂತೆ, ಅಶ್ವಿನಿ ಕುಮಾರರಂತೆ ಸ್ಫುರದ್ರೂಪಿಗಳಾಗಿರ್ತಕ್ಕಂತಹ ಈ ಕುಮಾರರು ಕಾಲ್ನಡಿಗೆಯಲ್ಲಿ ಹೇಗೆ ಬಂದರು ಅಂದರೆ ಒಂದು ಕ್ವಶ್ಚನ್ ಮಾರ್ಕು. ಇವು ದೇವತೆಗಳೋ ಅನ್ನುವ ರೀತಿಯಲ್ಲಿ. ಸಾಮಾನ್ಯವಾಗಿ ದೇವತೆಗಳು ಕಾಲ್ನಡಿಗೆಯಲ್ಲಿ ಬರೋದಿಲ್ಲ, ಅವರು ಬೇರೆಯೊಬ್ಬರ ಶರೀರದ ರೂಪದಲ್ಲಿ ಬರತಕ್ಕಂಥವರು. ಹಾಗಾಗಿ ಈ ಸಂಭಾಷಣೆಯನ್ನು ಬಳಸ್ತಾನೆ. ವರಾಯುಧರೌ ವೀರೌ ಕಸ್ಯ ಪುತ್ರೌ ಮಹಾಮುನೇ. ಈ ಆಯುಧಗಳನ್ನೆಲ್ಲ ಹೊತ್ತಿರತಕ್ಕಂತಹ ಈ ಯುವಕರು ಯಾರ ಮಕ್ಕಳು? ಪರಸ್ಪರಸ್ಯ ಸದೃಶೌ
ಪ್ರಮಾಣೇಂಗಿತ ಚೇಷ್ಟಿತೈ, ಒಬ್ಬರಿಗೊಬ್ಬರು ಬಹಳ ಅನುಗುಣವಾಗಿ ಒಬ್ಬರಿಗೊಬ್ಬರು ಹೊಂದಿಕೊಂಡು ಇರತಕ್ಕಂಥ ಒಂದೇ ರೀತಿ ಕಾಣತಕ್ಕಂತಹ ಈ ಯುವಕರುಗಳು ಯಾರು? ಇವರ ವಿಚಾರವಾಗಿ ಕಾಕಪಕ್ಷಧರೌ ವೀರೌ ಶ್ರೋತುಮಿಚ್ಛಾಮಿ ತತ್ವತಃ. ಇವರ ವಿಚಾರವಾಗಿ ನಾನು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಭಗವಂತ ಯಾರು ಇವರು, ಯಾರು ಇವರು? ಇವನು ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾ ಇಲ್ಲ. ಒಂದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ತಸ್ಯ ತದ್ವಚನಂ ಶ್ರುತ್ವ ಜನಕಸ್ಯ ಮಹಾತ್ಮನಃ ನಿವೇದಯಮೆದೇಯಾತ್ಮ ಪುತ್ರೌ ದಶರಥಸ್ಯ ತೌ. ಇವರು ದಶರಥನ ಪುತ್ರರು ಅಂತ ಹೇಳಿ ಅವನ ಆ ವಾಕ್ಯಗಳನ್ನು ಕೇಳಿ ತಾನು ಜನಕ ಮಹಾರಾಜನಿಗೆ ತಿಳಿಸ್ತಾ ಇದ್ದಾನೆ. ಸಿದ್ಧಾಶ್ರಮ ನಿವಾಸಂಚ ರಾಕ್ಷಸಾನಾಂ ವದಂತತ ತತ್ರ ಗಮನಮವ್ಯಘ್ರಂ ವಿಶಾಲಾಯಾಕ್ಷದರ್ಶನಂ. ಸಿದ್ಧಾಶ್ರಮದಲ್ಲಿ ನಾನು ಮಾಡಿದಂತಹ ಯಜ್ಞದಲ್ಲಿ ರಾಕ್ಷಸರನ್ನು ಅಂದರೆ ಮಾರೀಚ ಮತ್ತು ಸುಬಾಹುಗಳನ್ನು ಸಂಹಾರ ಮಾಡಿದರು. ಅಹಲ್ಯಾ ದರ್ಶನಂಚೈವ ಗೌತಮೇನ ಸಮಾಗಮಂ. ಗೌತಮರನ್ನು ಅಹಲ್ಯೆಯ ಉದ್ಧಾರವನ್ನು ಮಾಡಿದರು. ಅವರಿಗಿರತಕ್ಕಂತಹ ಶಾಪವನ್ನು ವಿಮೋಚನೆ ಮಾಡಿದರು. ಏತತ್ ಸರ್ವಂ ಮಹಾತೇಜ ಜನಕಾಯ ಮಹಾತ್ಮನೆ. ಈ ಎಲ್ಲವನ್ನೂ ಮಾಡಿದಂತಹ ಈ ಯುವಕರು ಮಹಾವೀರರು, ಮಹಾಶಕ್ತಿಶಾಲಿಗಳು, ದೇವತೆಗಳಿಗೆ ಅನುಪಮವಾದಂತಹ ರೂಪವುಳ್ಳಂತಹ ಈ ಯುವಕರುಗಳು ದಶರಥನ ಪುತ್ರರು ಅಂತ ಹೇಳಿ ಅವರಲ್ಲಿ ಇವರ ಎಲ್ಲ ಗುಣಗಾನಗಳನ್ನು ಮಾಡ್ತಾರೆ. ಮಾಡಿದ ಮೇಲೆ ಮಾರನೆಯ ದಿವಸ ಏನಾಗ್ತದೆ, ವಿಶ್ವಾಮಿತ್ರರು ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡಿ ಎಲ್ಲವನ್ನು ಮಾಡಿಕೊಂಡು ತಾವು ರಾಮ ಮತ್ತು ಲಕ್ಷ್ಮಣರ ಜೊತೆಯಲ್ಲಿ ಬರ್ತಾರೆ. ಆ ಸಮಯದಲ್ಲಿ ತತಃ ಪ್ರಭಾತೆ ವಿಮಲೆ ಕೃತಕರ್ಮಾನರಾಧಿಪ ವಿಶ್ವಾಮಿತ್ರಂ ಮಹಾತ್ಮಾನಂ ಆಜಹಾವ ಸರಾಘವಾಂ ತಮರ್ಚಯಿತ್ವಾ ಧರ್ಮಾತ್ಮ ಶಾಸ್ತ್ರದೃಷ್ಟೇನ ಕರ್ಮಣಃ ರಾಘವೌ ಚ ಮಹಾತ್ಮಾನೌ ತವ ವಾಕ್ಯಾಮುವಾಚಃ. ಅವರು ಇವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ವಿಶ್ವಾಮಿತ್ರರಿಗೆ ಜನಕ ಮಹಾರಾಜನು ಅವರಲ್ಲಿ ಪ್ರಶ್ನೆ ಕೇಳ್ತಾನೆ. ಏವ ಮುಕ್ತ್ವಾ ಸಧರ್ಮಾತ್ಮ ಜನಕೇನ ಮಹಾತ್ಮನಃ ಪ್ರತ್ಯುವಾಚ ಮುನಿಶ್ರೇಷ್ಠೋ ವಾಕ್ಯಂ ವಾಕ್ಯವಿಶಾರದಃ. ವಾಕ್ಯವಿಶಾರದನಾದಂತಹ ವಿಶ್ವಾಮಿತ್ರ ಅವನು ಕೇಳಿದ ನಿಮಗೆ ಬೇರೆ ಏನನ್ನು ಮಾಡಲಿ ನಾನು ಅಂತ ಕೇಳಿದಾಗ ಪ್ರಶ್ನೆಯನ್ನು ಉತ್ತರ ಹೇಳ್ತಾನೆ. ರಾಮ ಲಕ್ಷ್ಮಣರು ಇವರು ಲೋಕವಿಶ್ರುತರು. ನಿನ್ನ ಆ ಪ್ರಸಿದ್ಧವಾದಂತಹ ಆ ಬಿಲ್ಲನ್ನು ನೋಡಲು ಇಚ್ಛಿಸುತ್ತಾರೆ. ನೋಡಿಬಿಟ್ಟು ಬಹಳ ಸುಂದರವಾಗಿ ಇದರಲ್ಲಿ ಒಂದು ಇದನ್ನು ಕೂಡ ಹೇಳ್ತಾರೆ. ಇದನ್ನು ಕಣ್ತುಂಬ ನೋಡಿಬಿಟ್ಟು ತಮ್ಮ ರಾಜಧಾನಿಯ ಕಡೆಗೆ ತಾವು ನಡೆಯುತ್ತಾರೆ ಅಂತ ಹೇಳಿ ಬಹಳ ಸುಲಭವಾಗಿ ವಿಶ್ವಾಮಿತ್ರರು ಹೇಳ್ತಾರೆ. ಪುತ್ರೌ ದಶರಥಸ್ಯೇಮೌ ಕ್ಷತ್ರಿಯೌ ಲೋಕವಿಶ್ರುತೌ ದುಷ್ಟಕಾಮೌ ಧನುಶ್ರೇಷ್ಠಂ ಯದೇ ತತ್ವಯಿ ತಿಷ್ಠತಿ. ನಿನ್ನಲ್ಲಿರತಕ್ಕಂತಹ ಆ ಧನುಸ್ಸನ್ನು ನೋಡಲು ಇವರು ಇಷ್ಟಪಡುತ್ತಾರೆ. ಏತದರ್ಶೇ ಭದ್ರಂತೆ ಕೃತಕಾಮೌ ನೃಪಾತ್ಮಜೌ. ಈ ದಶರಥನ ಪುತ್ರರಾದಂತಹ ರಾಮಲಕ್ಷ್ಮಣರು ತನ್ನ ಆಸೆಯನ್ನು ತೀರಿಸಿಕೊಂಡು ದರ್ಶನಾದಸ್ಯ ಧನುಷೋ, ಆ ಧನುಷನ್ನು ನೋಡಿ ಯಥೇಚ್ಛಂ ಪ್ರತಿಯಾಸ್ಯತಿ, ತಮ್ಮ ದೇಶಕ್ಕೆ ತಮ್ಮ ರಾಜ್ಯಕ್ಕೆ ಹೊರಟು ಹೋಗ್ತಾರೆ ಅಂತ ಹೇಳಿದಾಗ ಧನುಸ್ಸು ತನ್ನ ಕೈಗೆ ಯಾವ ರೀತಿ ಬಂತು ಅನ್ನುವ ವಿಚಾರವಾಗಿ ವಿಶ್ವಾಮಿತ್ರರಿಗೆ ಜನಕ ಮಹಾರಾಜ ಒಂದು ಕಥೆಯನ್ನು ಹೇಳ್ತಾನೆ. ದೇವರಾತ ಇತಿ ಖ್ಯಾತೋ ನಿಮೇಜ್ಯೇಷ್ಠೋ ಮಹೀಪತಿ. ದೇವರಾತ ಅನ್ನತಕ್ಕಂತಹವನು ನಿಮಿ ಮಹರ್ಷಿಯ ಅವನ ವಂಶಜರು. ಇವರು ನಿಮಿಯ ವಂಶಜರು. ಜನಕನೂ ಕೂಡ ದೇವರಾತ ಜ್ಯೇಷ್ಠ ಪುತ್ರನಾಗಿ ಅವನ ಮಗನಾಗಿದ್ದ. ಅವನಲ್ಲಿ ನ್ಯಾಸೋಯಸ್ತಸ್ಯ ಭಗವಾನ್ ಹಸ್ತೆ ದತ್ತೋ ಮಹಾತ್ಮನಃ. ನ್ಯಾಸವಾಗಿ ಈ ಧನುಸ್ಸು ಅವನ ಕೈಗೆ ಬಂದಿತ್ತು. ಅಲ್ಲಿಂದ ನನ್ನ ಕೈಗೆ ಬಂದಿದೆ. ಇದು ಶಿವಧನುಸ್ಸು. ದಕ್ಷಯಜ್ಞದ ಸಮಯದಲ್ಲಿ ನಿಮಗೆಲ್ಲ ಗೊತ್ತಿರಬಹುದು, ದಕ್ಷ ಪ್ರಜಾಪತಿ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞವನ್ನು ಮಾಡಬೇಕಾದ್ರೆ ಆ ಸಮಯದಲ್ಲಿ ದೇವಾನುದೇವತೆಗಳು ಆಕಾಶದಲ್ಲಿ ಸಂಚಾರ ಮಾಡುವಾಗ ಸತೀದೇವಿಗೆ ಅಂದರೆ ಶಿವನ ಸತಿಗೆ ದೇವತೆಗಳು ಮಾತಾಡ್ಕೊಂಡು ಹೋಗ್ತಾ ಇರೋ ವಿಚಾರ ತಿಳಿಯುತ್ತೆ. ದಕ್ಷ ಪ್ರಜಾಪತಿಯಲ್ಲಿ ಯಜ್ಞ ನಡೆಯುತ್ತೆ ಅಂತ ಹೇಳಿ ತನಗೆ ಆಹ್ವಾನ ಬಂದಿಲ್ಲದಿದ್ದರೂ ಕೂಡ ತಾನು ತಂದೆಯ ಮನೆಗೆ ಹೋಗುವುದಾಗಿ ಆಶಿಸ್ತಾಳೆ. ಆ ಸಮಯದಲ್ಲಿ
ಶಿವ ಅವನಿಗೆ ಬೇಡ, ನೀನು ಹೋಗಬೇಡ, ಅವಮಾನಿತಳಾಗ್ತೀಯಾ ಅಂತ ಎಷ್ಟು ಹೇಳಿದರೂ ಕೂಡ ಶಿವನ ಮಾತನ್ನು ಕೇಳದೆ ತಾನು ಬರ್ತಾಳೆ. ಬಂದರೆ ಸತಿಯನ್ನು ಬಹಳ ಕೇವಲವಾಗಿ ನಡೆಸ್ಕೊಳ್ತಾನೆ. ಕಾರಣ ಇಷ್ಟೇ, ದಕ್ಷಯಜ್ಞನಿಗೆ ಹಿಂದೆ ಯಜ್ಞ ಮಾಡಬೇಕಾದರೆ ಶಿವ ತಾನು ಎದ್ದು ನಿಂತುಕೊಳ್ಳೋದಿಲ್ಲ, ಬೇರೆ ಎಲ್ಲ ದೇವತೆಗಳು ಕೂಡ ಎದ್ದು ನಿಂತುಕೊಳ್ತಾರೆ. ಆದರೆ ಶಿವ ತಾನು ಎದ್ದು ನಿಲ್ಲಿಲ್ಲ, ತನಗೆ ಮರ್ಯಾದೆ ಕೊಡಲಿಲ್ಲ ಅನ್ನೋ ಒಂದೇ ವಿಚಾರಕ್ಕೆ ಶಿವನನ್ನು ಅಲ್ಲಗಳೆದು ಶಿವನನ್ನು ಆ ಸ್ಮಶಾನ ಕಾಯುವವನು ಬೇಡ ನನ್ನ ಯಜ್ಞಕ್ಕೆ, ಅವನಿಗೆ ನಾನು ಯಜ್ಞದ ಹವಿಸ್ಭಾಗವನ್ನು ಕೊಡುವುದಿಲ್ಲ ಅನ್ನೋ ರೀತಿಯಲ್ಲಿ ಅವನನ್ನು ಕರೆದಿರೋದಿಲ್ಲ. ಸಾಮಾನ್ಯವಾಗಿ ನಿಮಗೆ ತಿಳಿಯಬೇಕಾದಂಥ ಒಂದು ವಿಷಯ ಏನು ಅಂದರೆ, ಯಾವುದೇ ಯಜ್ಞ ಕಾರ್ಯ ನಡೆದರೂ ಅದರಲ್ಲಿ ರುದ್ರನಿಗೆ ಒಂದು ಹವಿರ್ಭಾಗ ಇದ್ದೇ ಇರ್ತದೆ. ಅಂತ ಅದರಲ್ಲಿ ಈ ಹವಿರ್ಭಾಗವನ್ನು ಬಿಟ್ಟು ತಾನು ಯಜ್ಞವನ್ನು ನಡೆಸ್ತಕ್ಕಂಥ ಸನ್ನಿವೇಶದಲ್ಲಿ ಸತಿಗೆ ತುಂಬ ಅವಮಾನ ಮಾಡ್ತಾನೆ. ಅವಳು ತಾನು ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಆ ಸಮಯದಲ್ಲಿ ಕೋಪಗೊಂಡ ರುದ್ರ ಮತ್ತು ರುದ್ರಗಣಗಳೆಲ್ಲರೂ ಸೇರಿ ದಕ್ಷಯಜ್ಞವನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ ಸಮಯದಲ್ಲಿ ಶಿವ ಒಂದು ಧನಸ್ಸನ್ನು ಎತ್ತುತ್ತಾನೆ. ಆ ಧನಸ್ಸು ನಿಮ್ಮೆಲ್ಲರನ್ನೂ ಸರ್ವನಾಶವನ್ನು ಮಾಡ್ತೇನೆ ಅಂತೇಳಿ ಹೊರಟಾಗ ಎಲ್ಲ ದೇವತೆಗಳು ಪ್ರಾರ್ಥಿಸಿ ಶಿವನನ್ನು ಸಮಾಧಾನಗೊಳಿಸ್ತಾರೆ. ಅದೇ ಬಿಲ್ಲು ಆ ಶಿವಧನಸ್ಸನ್ನು ತಾನು ದೇವತೆಗಳಿಗೆ ಕೊಟ್ಟಿದ್ದನಂತೆ. ಆ ಕೊಟ್ಟಿದ್ದಂತಹ ಧನಸ್ಸು ಈಗ ಜನಕ ಮಹಾರಾಜನ ಕೈನಲ್ಲಿದೆ. ಇದು ಒಂದು ವಿಚಾರವಾದರೆ, ನಾನು ಯಜ್ಞಭೂಮಿಯನ್ನು ಸಿದ್ಧಪಡಿಸ್ತಾ ಇದ್ದಾಗ ನೇಗಿಲನ್ನು ಉಳಬೇಕಾದರೆ ಆ ನೇಗಿಲು ಉಳುವ ರೇಖೆ ಏನು ಬರ್ತದೆ, ಗೆರೆ, ಅದಕ್ಕೆ ಸೀತಾ ಅಂತಾರೆ. ಉಳ್ತಾ ಇರಬೇಕಾದ್ರೆ ಆ ಭೂಮಿಯಲ್ಲಿ ಒಬ್ಬಳು ಕನ್ಯೆ ಸಿಗ್ತಾಳೆ. ಅದಕ್ಕೆ ಆ ಮಗುವಿಗೆ ಅವಳು ತಾಯಿ ಇಲ್ಲದೆ ಜನಿಸಿದ್ದರಿಂದ ಯೋನಿಜೆ ಅಂತಲೂ, ಆ ಗೆರೆಗೆ ಸೀತಾ ಅಂತ ಕರೀತಾರೆ. ಆದ್ದರಿಂದ ಆ ಮಗುವಿಗೂ ಸೀತಾ ಅಂತಲೇ ಹೆಸರಿಡ್ತಾರೆ. ಸಾಕ್ಷಾತ್ ಲಕ್ಷ್ಮಿಯ ಅವತಾರವಾಗಿರ್ತಾಳೆ ಅವಳು. ಈ ಭಗವಂತನ ದಯದಿಂದ ಸಿಕ್ಕಿದಂತಹ ಈ ಮಗು ಯಾರಲ್ಲಿಯೋ ಹೋಗಿ ಸೇರಬಾರ್ದು, ಅವಳು ಸಂತೋಷವಾಗಿರಬೇಕು, ಅವಳನ್ನು ನೋಡಿಕೊಳ್ಳೋ ಶಕ್ತಿ ಇರತಕ್ಕಂತಹ ವೀರತೆಯುಳ್ಳಂತಹ ಒಬ್ಬನಿಗೆ ಮಾತ್ರ ಇವನನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿ ಈ ಧನುಸ್ಸನ್ನು, ಈ ಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ ಅಂತಹವರಿಗೆ ನಾನು ನನ್ನ ಮಗಳನ್ನು ಕೊಟ್ಟು, ಅಂದರೆ ಯಾರು ನನಗೆ ತನ್ನ ವೀರ್ಯದ ಶುಲ್ಕವನ್ನು, ಅಂದರೆ ಟ್ಯಾಕ್ಸನ್ನು, ತನ್ನ ವೀರತೆಯನ್ನು ತೋರಿಸಿ ಈ ಧನುಸ್ಸನ್ನು ಬಗ್ಗಿಸಿ ಯಾರು ಹೆದೆಯೇರಿಸ್ತಾರೋ ಅಂತಹವನಿಗೆ ಮಾತ್ರ ಕೊಡ್ತೀನಿ ಅಂತ ಹೇಳಿ ಅವಳಿಗೆ ವೀರ್ಯ ಶುಲ್ಕ ಅಂತ ಕೂಡ ಒಂದು ಹೆಸರಿದೆ. ಈ ವೀರ್ಯ ಶುಲ್ಕಗಳನ್ನಾಗಿ ಸೀತೆಯನ್ನು ಮಾಡಿದ್ದೇನೆ. ಹಾಗಾಗಿ ಯಾರು ಈ ಬಿಲ್ಲನ್ನು ಹೆದೆಯೇರಿಸ್ತಾರೋ ಅಂಥವರಿಗೆ ಮಾತ್ರ ನನ್ನ ಮಗಳನ್ನು ಕೊಡ್ತೇನೆ ಅಂತ ನಾನು ಶಪಥ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ವಿಶ್ವಾಮಿತ್ರನಲ್ಲಿ ತನ್ನ ಬಯಕೆಯನ್ನು ಹೇಳ್ತಾನೆ. ಹೇಳಿದ ಮೇಲೆ ಆ ಧನುಸ್ಸನ್ನು ಇವರಿಗೆ ತೋರಿಸು ಅಂತ ಹೇಳಿ ಜನಕಸ್ಯ ವಚ ಶ್ರುತ್ವಾ ವಿಶ್ವಾಮಿತ್ರೋ ಮಹಾಮುನಿ ಧನುರ್ದರ್ಶಯ ರಾಮಾಯ ಇದಿಹೋವಾಚ ಪಾರ್ಥಿವಂ. ಈ ಧನುಸ್ಸನ್ನು ಅವನಿಗೆ ತೋರಿಸು ಅಂತ ಹೇಳ್ತಾರೆ. ಆ ಧನುಸ್ಸನ್ನು ತೋರಿಸಬೇಕಾದ್ರೆ ಧನುಸ್ಸನ್ನು ತರಿಸ್ಕೊಳ್ತಾನೆ. ಅಲ್ಲಿ ಒಂದು ಆ ಧನುರ್ಯಜ್ಞವನ್ನು ಮಾಡೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಿಸಿರ್ತಾರೆ. ಧನುರ್ಯಜ್ಞಕ್ಕೆ ವೇದಿಕೆಯ ಹತ್ತಿರಕ್ಕೆ 8 ಗಾಲಿಗಳ ಒಂದು ಗಾಡಿಯಲ್ಲಿ 5,000 ಜನರು 8 ಗಾಲಿಯ ಒಂದು ಗಾಡಿಯಲ್ಲಿ ಆ ಧನುಸ್ಸನ್ನು ಕಷ್ಟಪಟ್ಟು ತಗೊಂಡು ಬಂದು ಆ ವೇದಿಕೆಯ ಹತ್ತಿರ ಇಡ್ತಾರಂತೆ. ಈ ವೇದಿಕೆಯಲ್ಲಿ ರಾಜಮಹಾರಾಜರೆಲ್ಲರೂ ಸೇರಿರ್ತಾರೆ. ಇಲ್ಲಿ ನಾವು ಈ ಅನುಪಮವಾದ ಸೌಂದರ್ಯ ಅಂತ ಹೇಳಿ ರಾಮಲಕ್ಷ್ಮಣರನ್ನು ಬಹಳ ಕೊಂಡಾಡ್ತಾನಲ್ಲ, ಇವರ ಭ್ರಾತೃತ್ವದ ಬಗ್ಗೆ ಕೂಡ ನಾವು ಒಂದು ವಿಚಾರ, ನಾನು ಆವಾಗವಾಗ ನಿಮಗೆ ಹೇಳ್ತಾ ಇರ್ತೀನಿ. ರಾಮನು ನಡೆದ ಬಂದ ದಾರಿ, ರಾಮನ ಮತ್ತು ಲಕ್ಷ್ಮಣನ, ಅಂದರೆ ರಾಮ ಇವಾಗ ತೋರಿಸ್ತಕ್ಕಂತಹ ತನ್ನ ಭ್ರಾತೃತ್ವ ಯಾವ ಥರ ಇದೆ, ರಾಮನಲ್ಲಿ ಲಕ್ಷ್ಮಣನ ಪ್ರೀತಿ ಯಾವ ಥರ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ತಿಳ್ಕೊಳ್ಬೇಕು. ಲಕ್ಷ್ಮಣನಿಗೆ ಬಹಳ ಕೋಪ ಬರ್ತಕ್ಕಂಥ ಸನ್ನಿವೇಶ ಕೂಡ ಬರ್ತದೆ. ಆ ಸಮಯದಲ್ಲಿ ಕೇವಲ ಕಣ್ಸೌಜ್ಞೆಯಲ್ಲಿ ಲಕ್ಷ್ಮಣನನ್ನು ಸುಮ್ಮನಾಗಿಸ್ತಾನೆ. ಅಣ್ಣ ಅಂದರೆ ಅಂಥ ಪರಮ ಪ್ರೇಮ, ಇಬ್ಬರೂ ಒಂದೇ ರೂಪ. ವಾಲ್ಮೀಕಿಗಳು ಮೊದಲೇ ಹೇಳಿದ್ದಾರೆ, ಬಹಿರ್ಜೀವ ಲಕ್ಷ್ಮಣ, ರಾಮನ ಬಹಿರ್ಜೀವ ಅಂದರೆ ಒಂದೇ ಆತ್ಮ 2 ದೇಹ, ಆ ರೀತಿಯಲ್ಲಿ ಇರ್ತಕ್ಕಂಥವರು. ಸುಮಿತ್ರಾದೇವಿ ಒಂದು ಸತಿ ಹೇಳ್ತಾಳಂತೆ ತುಳಸಿ ರಾಮಾಯಣದಲ್ಲಿ, ಜಾನಹಿಸಿ ನಿಜ ಹಿತಪತಿ ಜಾನಿ
ಲಕ್ಷ್ಮಣ ರಾಮಚರಣ ರತಿಮಾನಿ, ರಾಮನ ಹಿತಕ್ಕೋಸ್ಕರವೇ ಬದುಕಿರ್ತಕ್ಕಂಥವನು, ರಾಮನ ಸೇವೆಗಾಗಿಯೇ ಬದುಕಿರ್ತಕ್ಕಂತಹವನು ಲಕ್ಷ್ಮಣ ರಾಮನ ಚರಣರತಿ ಅನ್ನಿಸ್ಕೋತಾನೆ. ಅದನ್ನು ತುಳಸಿದಾಸರು ರಾಮನ ಬಿಳಿಯ ನೆರಳು ಅಂತ ಕರೀತಾರೆ. ಬಿಳಿಯ ನೆರಳು ಅಂದರೆ ನೋಡಿ, ಸಾಮಾನ್ಯವಾಗಿ ನೆರಳು ಅಂದರೆ ಕಪ್ಪೇ ಇರುತ್ತೆ. ಯಾವುದಾದರೂ ಒಂದು ಬಿಳಿಯ ನೆರಳಿದೆ ಅಂದರೆ ಅದು ಲಕ್ಷ್ಮಣ ಮಾತ್ರ ಸಾಧ್ಯ. ರಾಮನನ್ನು ಬಿಟ್ಟು ಕ್ಷಣವೂ ಅಗಲದೇ ಇರತಕ್ಕಂಥವನು ಕೇವಲ ಲಕ್ಷ್ಮಣ ಮಾತ್ರ ಸಾಧ್ಯ. ಯಾಕೆ ಅಂದರೆ ರಾಮನ ಸೇವೆಯಲ್ಲಿ 14 ವರ್ಷಗಳ ಕಾಲ ಒಂದು ಬಾರಿಯೂ ಕಣ್ಣನ್ನೇ ಮುಚ್ಚದೇ ಇರತಕ್ಕಂತಹ, 2 ರೆಪ್ಪೆಗಳನ್ನು ಒಂದು ಮಾಡದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಅಂದರೆ ಅವನು ಲಕ್ಷ್ಮಣ ಮಾತ್ರ. ಅಣ್ಣನನ್ನು ಕಂಡರೆ ಪರಮ ಪ್ರೇಮ. ತಾನು ತನ್ನ ತಾಯಿ ಹತ್ರ ಹೇಳ್ಕೊಳ್ತಾನಂತೆ, ಅಮ್ಮ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಣ್ಣನ ಜೊತೆಯಲ್ಲಿ ಅಂದರೆ ಸುಮಿತ್ರಾದೇವಿ ಹೇಳ್ತಾಳಂತೆ. ಸುಮಿತ್ರೆಗೆ ಗೊತ್ತು ಅವನು ರಾಮ ಶ್ರೀಮನ್ನಾರಾಯಣ ಅಂತ ಹೇಳಿ. ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜ, ಅಯೋಧ್ಯಾಂ ಅಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ. ಅಂದರೆ ಎಷ್ಟು ಸುಂದರವಾಗಿದೆ ನೋಡಿ ಅರ್ಥ. ರಾಮಂ ದಶರಥಂ ವಿದ್ಧಿ, ರಾಮನನ್ನು ದಶರಥ ಅಂತ ತಿಳ್ಕೊ. ಮಾಂ ವಿದ್ಧಿ ಜನಕಾತ್ಮಜ, ನಾನು ತಾಯಿ ನಿನ್ನ ಸುಮಿತ್ರೆಯನ್ನು ಜಾನಕಿಯಲ್ಲಿ ಕಾಣು ನೀನು. ಅಯೋಧ್ಯಾಂ ಅಟವೀಂ ವಿದ್ಧಿ, ಅಯೋಧ್ಯೆಯನ್ನು ಅಡವಿಯಲ್ಲಿ ಕಾಡಿನಲ್ಲಿ ಕಾಣು. ಗಚ್ಚ ತಾತ ಯಥಾ ಸುಖಂ, ಸಂತೋಷವಾಗಿ ಹೋಗಿ ಬಾರಪ್ಪ, ನಿನಗೆ ಒಳ್ಳೆಯದಾಗಲಿ. ಸೃಷ್ಟಾತ್ವಂ ವನವಾಸಾಯ ಸಾನುರುಕ್ತ ಸಹುಜ್ಜನೆ ರಾಮೇ ಪ್ರಮಾದಂ ನಾಕಾರ್ಷಿ. ಅಂದರೆ ಏನು? ಅಯ್ಯ, ನೀನು ಹುಟ್ಟಿರುವುದೇ ರಾಮನ ಸೇವೆಗಾಗಿ, ಯಾವುದಾದರೂ ಪ್ರಮಾದವನ್ನು ಮಾಡಿಬಿಡಬೇಡ. ಅಂದರೆ ರಾಮನ ಹಿತವನ್ನು ತೊರೆದು ಬೇರೆ ಯಾವ ಕೆಲಸವನ್ನು ಮಾಡಬೇಡ ಅನ್ನುವ ರೀತಿಯಲ್ಲಿ ತಾಯಿ ಸುಮಿತ್ರಾದೇವಿ ಅವನಿಗೆ ಪ್ರೋತ್ಸಾಹಿಸಿ ಹೋಗಿ ಬಾ ನೀನು ಕಾಡಿಗೆ ಅಂತ ಕಳಿಸಿಕೊಡ್ತಾಳೆ. ಅದನ್ನು ತುಳಸಿ ರಾಮಾಯಣದಲ್ಲಿ ಹೇಳ್ತಾರೆ, ಜೋಪೆ ರಾಮ ಸಿಯಾವನ ಜಾಯಿ ಅವಧ್ ತುಮ್ಹಾರ ಕಾಮ ಕಚು ನಾಹಿ. ಅಂದರೆ ಲಕ್ಷ್ಮಣ ಓಡಿ ಹೋಗಿ, ಅಮ್ಮ ನಾನು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೋಗ್ತಾ ಇದ್ದೇನೆ ರಾಮನ ಜೊತೆಯಲ್ಲಿ ಅಂತ ಹೇಳ್ತಾನಂತೆ. ಹೇಳಿದ ತಕ್ಷಣ ಸುಮಿತ್ರ ಹೇಳ್ತಾಳಂತೆ, ಅಯೋಧ್ಯೆನಾ? ಯಾವುದು ಅಯೋಧ್ಯೆ? ಜೋಪೆ ರಾಮ ಸಿಯಾವನ ಜಾಯಿ, ಯಾವಾಗ ರಾಮಚಂದ್ರ ಮತ್ತು ಸೀತೆ ಕಾಡಿಗೆ ಹೊರಟು ಹೋದರು, ಅವಧ್ ಅಂದರೆ ಅಯೋಧ್ಯೆ, ಅಯೋಧ್ಯೆಯಲ್ಲಿ ತುಮ್ಹಾರ ಕಾಮ ಕಚುನಾಹಿ, ನಿನ್ನ ಕೆಲಸ ಏನೂ ಇಲ್ಲಪ್ಪ ಇಲ್ಲಿ, ನೀನು ರಾಮನಿದ್ದಲ್ಲಿ ರಾಮನ ನೆರಳಾಗಿ ಇರಬೇಕು, ಹೋಗು. ಅವಧ್ ತಹ ಜಹ ರಾಮ ನಿವಾಸು, ರಾಮ ಎಲ್ಲಿರ್ತಾನೋ ಅದೇ ಅಯೋಧ್ಯೆ. ತಹ ಈ ದಿವಸ ಜಹ ಭಾನು ಪ್ರಕಾಶು, ಎಲ್ಲಿ ಸೂರ್ಯ ಉದಯಿಸುತ್ತಾನೋ ಅಲ್ಲಿಯೇ ಬೆಳಿಗ್ಗೆ ಆಗೋದು. ಸೂರ್ಯ ಇರುವ ಜಾಗದಲ್ಲಿ ಬೆಳಿಗ್ಗೆ ಆಗ್ತದೆ, ರಾಮ ಇರುವ ಜಾಗದಲ್ಲಿ ಅಯೋಧ್ಯೆ ಆಗ್ತದೆ. ಹಾಗಾಗಿ ನೀನು ಎಲ್ಲಿ ಆ ರಾಮ ಇರ್ತಾನೋ ಅದೇ ಜಾಗದಲ್ಲಿ ನೀನಿರು. ತುಮರೆ ಹಿ ಭಾಗ್ಯ ರಾಮ ಬನಜಾಯಿ, ನಿನ್ನ ಭಾಗ್ಯಕ್ಕೋಸ್ಕರ, ನಿನ್ನ ಸೇವೆಗೋಸ್ಕರ, ನಿನ್ನ ಕೈಯಲ್ಲಿ ಕೈಂಕರ್ಯ ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ, ನಿನ್ನ ಸೌಭಾಗ್ಯಕ್ಕಾಗಿಯೇ ರಾಮ ವನವಾಸಕ್ಕೆ ಹೋಗ್ತಾ ಇದ್ದಾನೆ, ಹೋಗಿ ಬಾ ಕಂದ ಅಂತ ಹೇಳ್ತಾಳಂತೆ. ಅಷ್ಟು ತಾನು ಅಣ್ಣನನ್ನು ಕಂಡ್ರೆ ಪ್ರೇಮವಿರುತ್ತದೆ ಅವನಿಗೆ. ಅಣ್ಣನನ್ನು ಕಂಡ್ರೆ ಎಂಥ ಒಂದು ಅಭಿಮಾನ ಅಂತಂದರೆ, ಮತ್ತೆ ಒಂದು ಸತಿ ತಾಯಿ ಸುಮಿತ್ರೆ ಹೇಳ್ತಾಳೆ, ವ್ಯಸನೀವ ಸಮೃದ್ಧೋವ ಗತಿರೇಶ ತವಾನಘ, ವ್ಯಸನದಲ್ಲಾಗಲಿ ದುಃಖದಲ್ಲಾಗಲಿ ಸಂತೋಷದಲ್ಲಾಗಲಿ ನಿನಗೆ ಗತಿ ಒಬ್ಬನೇ ಶ್ರೀರಾಮ. ಆ ರಾಮನನ್ನು ಬಿಟ್ಟು ನೀನು ಇರಬೇಡ, ಯಾವಾಗಲೂ ಅವನ ಜೊತೆಯಲ್ಲಿರು ಅನ್ನೋ ರೀತಿಯಲ್ಲಿ ತಾಯಿ ಹೇಳಿ ಕಳಿಸ್ತಾಳೆ. ರಾಮನನ್ನು ತಪ್ಪಿಸಿ ಭರತನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾಳೆ ಅಂತ, ಕೈಕೇಯಿ ಮಾಡ್ತಾಳೆ ಅಂತ ಹೇಳಿದ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಬಹಳ ಕೋಪ ಬರ್ತದೆ. ಅವನು ಹೇಳ್ತಾನೆ, ಲೋಕವಿದ್ವಿಷ್ಟ ಮಾರಬ್ಧಂ ತ್ವದನ್ಯಂ ಸ್ಯಾವಿರೇಚನಂ ನೋತ್ಸಹೇ ಸಹಿತುಂ ವೀರ ತತ್ರಮೇಶತ್ವಮರ್ಹಸಿ. ನಾನು ನಿನ್ನನ್ನು ಬಿಟ್ಟು ಬೇರೆಯವರಿಗೆ ಅಭಿಷೇಕ ಮಾಡೋದನ್ನು ನಾನು ಸಹಿಸಲಾರೆ.
ಅಂತ ಹೇಳಿ, ನೀನು ವೀರ್ಯವಂತನಾಗಿದ್ದೀಯಾ, ನೀನು ಶಕ್ತಿಶಾಲಿಯಾಗಿದ್ದೀಯಾ, ಯಾಕೆ ಹಿಂಗೆ ಸುಮ್ಮನೆ ಕೂತ್ಕೊಂಡಿದ್ದೀಯಾ, ದಶರಥನನ್ನು ಒಳಗೆ ಹಾಕ್ಬಿಡು, ಜೈಲಿಗೆ ಹಾಕ್ಬಿಡು, ನೀನೇ ರಾಜ್ಯವಾಳು ಅಂತ ಹೇಳ್ತಾನಂತೆ. ರಾಮ ಎಂಥ ಕರುಣಾಳು, ಎಂಥ ಮಹಾ ತೇಜಸ್ವಿ. ಅವನು ಹೇಳ್ತಾನಂತೆ, ಈ ಯಾರನ್ನಪ್ಪ ಒಳಗೆ ಹಾಕಲಿ? ಯಾವ ತಂದೆ ನನಗೆ ಜನ್ಮ ಕೊಟ್ಟನೋ, ಯಾರು ರಾಮ 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 ಅಂತ ಮಾತು ಮಾತಿಗೂ ಹೇಳಿಕೊಂಡು ಯಾರು ಕರೆದ್ರು, ವಿಶ್ವಾಮಿತ್ರ ಕರೆದ್ರು ಕಳಿಸಲಾರೆ, ನ ರಾಮಂ ನೇತುಮರ್ಹಸಿ, ರಾಮನನ್ನು ಕಳಿಸಿಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ನನ್ನ ಬಗ್ಗೆ ಪ್ರಾಣವನ್ನೇ ಇಟ್ಕೊಂಡಿರ್ತಕ್ಕಂಥ ತಂದೆಯನ್ನು ಜೈಲಲ್ಲಿ ಹಾಕ್ಲಾ? ಯಾವಾಗ ನನಗೆ ನಿದ್ದೆ ಬರಲಿಲ್ವೋ ಆವಾಗ ಕೈಕೇಯಿ ತಾಯಿ ಜೊತೆಯಲ್ಲಿ ಹೋಗಿ ಮಲಗ್ತಾ ಇದ್ನಲ್ಲ ನಾನು, ಅವಳನ್ನು ಒಳಗೆ ಹಾಕ್ಲಾ? ಯಾರನ್ನು ಒಳಗೆ ಹಾಕಲಿ ನಾನು? ಇದು ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಅಂತ ಹೇಳಿ ಭಗವಂತ ರಾಮ ಹೇಳಿದಾಗ, ವೀರ್ಯವಂತರು ಯಾರೂ ಈ ರೀತಿ ಮಾಡೋದಿಲ್ಲ. ವಿಪ್ಲವೋ ವೀರ್ಯಹೀನೋ ಯಸ್ ಸಹ ದೈವಮನುವರ್ತತೆ. ವೀರನಾದಂತಹವನು ಭಗವಂತನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಹೇಳಿ ಸುಮ್ಮನೆ ಕೂರೋದಿಲ್ಲ. ವೀರ್ಯವಂತನಾದವನು ತಾನು ಹೋರಾಡಿ ತನಗೆ ಸಿಗಬೇಕಾದನ್ನು ದಕ್ಕಿಸ್ಕೊಳ್ತಾನೆ. ಬಿಡು, ನೀನು ಮಾಡಬೇಡ, ನಾನೇ ಮಾಡ್ತೀನಿ. ನ ಶೋಭನಾರ್ಥಂ ಇಮೌ ಬಾಹು ನದನುರ್ಬಾರಣಾಯ ಮೇ ನಾಸಿರ ಬಂಧನಾರ್ಥಾಯ ನಶರ ಸ್ತಂಭಹೇತವೇ ಅಂತ ಹೇಳಿ, ಈ ಬಾಹುಗಳು ಸುಮ್ಮನೆ ಇಲ್ಲ, ಈ ಬಾಣಗಳನ್ನು ನಾನು ಸುಮ್ಮನೆ ಧರಿಸಿಲ್ಲ, ಈ ಖಡ್ಗಗಳು ಕಾಲ ಕಳೆಯೋದಕ್ಕೆ ಹೇಳ್ಕೊಂಡು ತಿರುಗೋದಕ್ಕಲ್ಲ, ನಾನೇ ಇದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಅಷ್ಟು ರೋಷವನ್ನು ತೋರಿಸ್ತಾನೆ. ಅಣ್ಣನನ್ನು ಕಂಡ್ರೆ ಅಂಥ ಒಂದು ವಿಶೇಷವಾದ ಅಪ್ರತಿಮ ಪ್ರೇಮ. ಒಂದೇ ಶರೀರ, ಒಂದೇ ಜೀವ, ಎರಡು ದೇಹವಾಗಿರ್ತಕ್ಕಂತಹ ಲಕ್ಷ್ಮಣ ಅವನು ಇಬ್ಬರು ಒಟ್ಟಿಗಿರ್ತಾರೆ. ಇವನ ವಿಶೇಷತೆ ನಮಗೆ ಇಲ್ಲಿ ತುಳಸಿ ರಾಮಾಯಣದಲ್ಲಿ ಕಾಣ್ತದೆ. ಅದನ್ನು ನಾನು ಹೇಳೋದಕ್ಕೋಸ್ಕರನೇ ಇಷ್ಟೊತ್ತು ನಿಮಗೆ ಲಕ್ಷ್ಮಣ ಗುಣಗಳನ್ನು ಹೇಳಿದೆ. ತುಳಸಿ ರಾಮಾಯಣದಲ್ಲಿ ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ, ರಾಮ ಬರ್ತಾನೆ, ವಿಶ್ವಾಮಿತ್ರ ಬರ್ತಾನೆ, ಎಲ್ಲರೂ ಸೇರಿ ರಾಜರುಗಳು, ರಾಕ್ಷಸರುಗಳು, ಯಕ್ಷಗಂಧರ್ವರು ಈ ಧನುರ್ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬರ್ತಾರೆ. ಬರಬೇಕಾದಂತಹ ಸಮಯದಲ್ಲಿ ಒಬ್ಬೊಬ್ಬರಾಗಿ ಎಲ್ಲರೂ ಸೋಲ್ತಾರಂತೆ. ಆ ಸೋಲುವ ಸಮಯದಲ್ಲಿ ರಾವಣನೂ ಕೂಡ ಬಂದು ಹೋದ ಅನ್ನುವ ಒಂದು ಮಾತು ಕೂಡ ಇದೆ. ಅದನ್ನು ಮುಂದೆ ಹೇಳ್ತೇನೆ ನಾನು. ರಾವಣನೂ ಬಂದು ಹೋಗ್ತಾನೆ. ಆ ಸಮಯದಲ್ಲಿ ಎಲ್ಲ ರಾಜರುಗಳು ಪ್ರಯತ್ನ ಪಡ್ತಾರೆ, ಯಾರಿಗೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಅಂತಹ ಸಮಯದಲ್ಲಿ ರಾವಣ ಕೂಡ ಬರ್ತಾನೆ, ಬಾಣಾಸುರ ಕೂಡ ಪ್ರಯತ್ನ ಪಡ್ತಾನೆ, ಅವರಲ್ಲಿಯೂ ಕೂಡ ಅದನ್ನು ಎತ್ತಕ್ಕಾಗೋದಿಲ್ಲ ಅನ್ನುವಂಥ ಕಥೆ ಕೂಡ ಉಂಟು. ಆಗ ಜನಕ ಮಹಾರಾಜ ಬಹಳ ವ್ಯಥೆಯಿಂದ ರಾಮಲಕ್ಷ್ಮಣರನ್ನು ಗಮನಕ್ಕೆ ತೆಗೆದುಕೊಳ್ಳದೆ, ಇವರು ಕೇವಲ ಮನುಷ್ಯರು, ಯುವಕುಮಾರರು, ಇವರು ಏನು ಮಾಡಬಲ್ಲರು, ಅಂಥ ರಾಕ್ಷಸರುಗಳಿಗೆ, ದೈತ್ಯರುಗಳಿಗೆ, ರಾಜರುಗಳಿಗೆ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸ ಅನ್ನೋ ರೀತಿಯಲ್ಲಿ ವ್ಯಥೆ ಪಡ್ತಾನೆ. ನನ್ನ ಮಗಳು ವೀರ್ಯಶುಲ್ಕಳಾಗಿಯೇ ಉಳಿಯುತ್ತಾಳೇನೋ, ಅವಳಿಗೆ ಮದುವೆಯನ್ನು ಭಗವಂತ ಹೇಳಿಯೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವ್ಯಥೆಪಟ್ಟು ಸಂಕಟ ಪಡ್ತಾ ಇದ್ದಂತಹ ಸಮಯದಲ್ಲಿ ಲಕ್ಷ್ಮಣನಿಗೆ ಬಹಳ ಕೋಪ ಬರ್ತದೆ. ಆ ಕೋಪದಲ್ಲಿ ತಾನು ಹೇಳ್ತಾನೆ, ಒಂದು ಸತಿ ನೆಲವನ್ನು ಮೆಟ್ಟುತ್ತಾನಂತೆ. ಮೆಟ್ಟಿದ ಕೂಡಲೇ ಅಷ್ಟದಿಕ್ಪಾಲಕರು ನಡುಗದರಂತೆ, ಭೂಮಿ ನಡುಗಿ ಹೋಯ್ತಂತೆ. ಎದ್ದು ಹೇಳ್ತಾನೆ ಒಂದು ಮಾತು, ಇಕ್ಷ್ವಾಕು ವಂಶದ ರಾಜರಿಲ್ಲಿದ್ದಾರೆ, ಸೂರ್ಯವಂಶಿ ರಾಜರು, ರಘುಕುಲ ತಿಲಕರು ಕೂಡ ಇಲ್ಲಿದ್ದಾರೆ ಅನ್ನೋ ವಿಚಾರವನ್ನೇ ಮರೆತು ಈ ಜನಕ ಮಹಾರಾಜ ಈ ರೀತಿ ಹೇಳ್ತಾ ಇದ್ದಾನಲ್ಲ, ಅಣ್ಣ ಅಪ್ಪಣೆಯಾಗಲಿ, ನಿನ್ನಪ್ಪಣೆಯೊಂದನ್ನು ಕೊಟ್ಟರೆ ಈ ಬ್ರಹ್ಮಾಂಡ ಎಂದು ತಿಳಿದುಕೊಂಡಿರತಕ್ಕಂಥ ಈ ಬಿಲ್ಲನ್ನು ಮುದುಡಿ ಎಸೆದು ಬಿಡ್ತೇನೆ ನಾನು. ಹಸಿ ಮಣ್ಣಿನ ಮಡಕೆಯಂತೆ ಇದನ್ನು ಚೂರು ಚೂರು ಮಾಡಿಬಿಡ್ತೇನೆ. ಈ ರೀತಿ ಎಲ್ಲ ತನ್ನ ಕೋಪವನ್ನು ತೋರಿಸಿಕೊಳ್ತಾನೆ. ಸೀತೆಗೆ ತುಂಬ ಸಂತೋಷವಾಗ್ತದೆ, ವಿಶ್ವಾಮಿತ್ರರಿಗೆ ತುಂಬ ಸಂತೋಷವಾಗ್ತದೆ. ರಾಮ ಮಾತ್ರ ಕಣ್ಸನ್ನೆಯಲ್ಲಿ ಲಕ್ಷ್ಮಣನನ್ನು ಸುಮ್ಮನಾಗಿಸ್ತಾನಂತೆ. ಇವತ್ತಿಗೆ ಇಂದಿನ ಈ ಕಾರ್ಯಕ್ರಮವನ್ನು ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ಈ ಸೀತಾ ಕಲ್ಯಾಣದ ಉಳಿದ ಭಾಗವನ್ನು ನೋಡೋಣ.